ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಇವತ್ತು ಬಂದುಬಿಟ್ಟು ನಿಮಗೆ ತುಂಬಾ ಬಂಪರ್ ಆಫರ್ ನಡೀತಾ ಇದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಒಂದು ಶೋರೂಮಲ್ಲಿ ತುಂಬ ಡಿಸ್ಕೌಂಟ್ ಆಗಿ ಒಂದು ಮಿಷಿನ್ಗಳನ್ನು ಸೇಲ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಎಲ್ಲೂ ಕೂಡ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ಸೊ ಬನ್ನಿ ಇವಾಗ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ವಿಡಿಯೋ ಅರ್ಥ ಆಗೋದು. ಸುಮಾರು ಜನ ಕ್ವಶನ್ ಕೇಳ್ತಾ ಇರ್ತೀರಾ, ಸೊ ಪೂರ್ತಿ ವಿಡಿಯೋ ನೋಡೇ ಇರಲ್ಲ. ಸೊ ಹಿಂಗೆ ಮಾಡೋದು, ಏನು ಪ್ರೈಸ್ ಅಂತ ನಾನು ಪ್ರೈಸ್ನ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ನೋಡಿರೋದಿಲ್ಲ. ಸೊ ಖಂಡಿತವಾಗ್ಲೂ ನೀಟಾಗಿ ಒಂದು ವಿಡಿಯೋನ ಪೂರ್ತಿ ನೋಡಿ. ಸೊ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇನ್ನು ಅರ್ಧ ನೋಡಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಿಮಗೆ ಉಷಾ ಮಿಷಿನ್ ಗೊತ್ತೇ ಇರುತ್ತೆ. ಯಾರಿಗೂ ಗೊತ್ತಿರಲ್ಲ ಉಷಾ ಅನ್ನೋದು ಒಂದು ಬ್ರ್ಯಾಂಡ್ ನೇಮು. ಸೊ ಆ ಒಂದು ಉಷಾದಲ್ಲಿ ನೀವು ನೋಡ್ತಾ ಇರ್ಬೋದು ಸುಮಾರು ಥರ ಉಷಾ ಬ್ರ್ಯಾಂಡ್ ಸಿಗುತ್ತೆ. ಐರನ್ ಬಾಕ್ಸ್ ಆಗಿರ್ಬೋದು, ಆಮೇಲೆ ಫ್ಯಾನ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ನಿಮಗೆ ಮಿಷಿನ್ಸ್ ಆಗಿರ್ಬೋದು, ಲೆಗ್ ಮಿಷಿನ್ಸು, ಪವರ್ ಮಿಷಿನ್ಸು. ಸೊ ಸುಮಾರಲ್ಲಿ ನಿಮಗೆ ಆಮೇಲೆ ಉಷಾ ಜಾನಮಿ ಎಂಬ್ರಾಯ್ಡರಿ ಮಿಷಿನ್. ಸೊ ಉಷಾ ಅಂದರೆ ಯಾರಿಗೂ ಗೊತ್ತಿರುತ್ತೆ. ಸೊ ಪ್ರತಿಯೊಂದು ಮನೆಗೂ ಉಷಾ ಅನ್ನೋದು ಗೊತ್ತಿರುತ್ತೆ. ಇನ್ನು ಈ ಉಷಾದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸುಮ್ಮನೆ ನಮ್ಮ ಹತ್ರ ಅಂತೂ ತುಂಬ ಸೇಲಿಂಗ್ ಆಗ್ತಾ ಇರೋ ಉಷಾನ. ಇನ್ನು ಉಷಾ ಬ್ರ್ಯಾಂಡಲ್ಲಿ ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇನ್ನು ಉಷಾದಲ್ಲಿ ಬಂದುಬಿಟ್ಟು ನಿಮಗೆ ಸುಮಾರು ಜನ ಹೇಳ್ತಾರಲ್ವ, ಇವಾಗ ಕರೆಂಟ್ ಹೋದಾಗ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು, ನೀವು ಕರೆಂಟ್ ಹೋದಾಗಲೇ ಬೇಕಾದ್ರೆ ನೀವು ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ಸೊ ಇನ್ನು ಅದಕ್ಕೆ ನಾವು ವಿತ್ ಮೋಟರ್ನು ಕೂಡ ಕೊಡ್ತಾ ಇದ್ದೀವಿ. ಅಂದರೆ ಬರೀ ಸಪ್ರೇಟ್ ಮಿಷಿನ್ ಮಾತ್ರನೇ ಇರ್ತಾಯಿತ್ತು. ಸೊ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋ ವಿಡಿಯೋದಲ್ಲಿ ಮಿಷಿನ್ ಜೊತೆಗೆ ಮೋಟರ್ ಕೂಡ ನಾವು ಅಟ್ಯಾಚಬಲ್ ಮಾಡಿರ್ತೀವಿ. ನೀವು ಬೇಕಾದರೆ ಬಂದುಬಿಟ್ಟು ನಮ್ಮ ಶೋರೂಮಲ್ಲೇ ಬೇಕಾದ್ರೆ ಪರ್ಚೇಸ್ನ ಮಾಡ್ಬೋದು. ಇಲ್ಲ ಅಂತಂದರೆ ನಿಮಗೆ ಕೊರಿಯರ್ ಬೇಕಾದರೂ ಮಾಡ್ತೀವಿ. ಸುಮಾರು ಜನ ನಮಗೆ ಮಿಷಿನ್ ಫಿಟ್ ಮಾಡ್ಕೊಳ್ಳೋಕೆ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಮಿಷಿನ್ ಫಿಟ್ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಏನಲ್ಲ. ಸೊ ನೀವು ಮಿಷಿನ್ ಕೊರಿಯರ್ ಬಂದಮೇಲೆ ಬೇಕಾ ನೀವು ಆರಾಮಾಗಿ ನೀವು ಫೋನ್ ಮಾಡಿ ಕಾಂಟ್ಯಾಕ್ಟ್ನ ಮಾಡಿ ನಿಮಗೆ ಕ್ಲಿಯರಾಗಿ ಹೇಳ್ಕೊಂಡು ಕೊಡ್ತೀನಿ. ಇಲ್ಲ ಅಂದರೂ ಕೂಡ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ನಾನು ಕಳೆದ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಸೊ ಈಗ ನಾನು ನಿಮಗೆ ಪ್ರತಿ ಸಲನೂ ತೋರಿಸ್ತಾ ಇರ್ತೀನಲ್ವ, ಪ್ರತಿಯೊಂದು ಒಂದೊಂದು ಮಿಷಿನ್ಗಳ ಬಗ್ಗೆನೂ ಹೇಳ್ತಾ ಇರ್ತೀನಲ್ವ. ಇವತ್ತು ಬಂದುಬಿಟ್ಟು ನಿಮಗೆ ಉಷಾದಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಉಷಾ ಬಂದುಬಿಟ್ಟು ನಾನು ನಿಮ್ಗೆ ವೀಡಿಯೋ ಮಾಡಿದ್ದೆ, ಅಂದರೆ ಬರೀ ಒಂದು ಸಿಂಗಲ್ ಉಷಾ ಮಿಷಿನ್ದು ಮಾತ್ರ ನಾನು ವೀಡಿಯೋ ಮಾಡಿದ್ದು. ಬಟ್ ಇವತ್ತು ನಾನು ನಿಮಗೆ ವೀಡಿಯೋ ಮಾಡ್ತಾ ಇರೋದು ಉಷಾ ಜೊತೆಗೆ ಮೋಟರ್ಸ್ ಅಂತ ಕೊಡ್ತಾ ಇರೋದು. ಅಂದರೆ ಸೆಟ್ಟಿಂಗ್ ಕೊಡ್ತಾ ಇದ್ದೀವಿ. ನೀವೇನಾದ್ರು ಇಲ್ಲೇ ಬಂದು ಪರ್ಚೇಸ್ ಮಾಡುವಾಗಿದೆ ನೀವು ಸೆಟ್ನೇ ತೊಗೊಂಡು ಹೋಗ್ಬೋದು. ನಿಮ್ಮ ಹತ್ರ ಏನಾರು ಕಾರು ಏನಾರ ಇತ್ತು ಅಂದರೆ ನೀವೇ ಆರಾಮಾಗಿ ಬಂದು ಪರ್ಚೇಸ್ನ ಮಾಡಿಕೊಂಡು ಹೋಗ್ಬೋದು. ಸೊ ನಿಮಗೆ ಮೋಟ್ರ್ ವಿತ್ ಮೋಟ್ರನ್ನು ಕೂಡ ನಾವೇ ಫಿಟ್ ಮಾಡಿ ಕೊಡ್ತೀವಿ. ಎಷ್ಟು ಜನಕ್ಕೆ ನಮಗೆ ಫಿಟ್ ಮಾಡ್ಕೊಳಕ್ಕೆ ಬರಲ್ಲ ಅಂತಿರ್ತಲ್ಲ, ಅವ್ರಿಗೆ ಇದು ಬೆಸ್ಟ್ ಆಪ್ಷನು. ಇನ್ನು ಫಿಟ್ ಮಾಡ್ಕೊಳ್ತೀವಿ ನಾವು ಅಷ್ಟು ದೂರ ಬರೋಕ್ಕಾಗಲ್ಲ ಅಂತಂದರೆ ನಿಮಗೆ ಕೊರಿಯರ್ ಬೇಕಾದರೂ ಇರುತ್ತೆ. ನಿಮಗೆ ಎಷ್ಟು ದೂರ ಆಗುತ್ತೋ ಕೊರಿಯರ್ನ ಮಾಡ್ತಾಯಿದ್ದೀವಿ. ಸೊ ಇನ್ನು ನಿಮಗೆ ಮಿಷಿನ್ ಪ್ರೈಸ್ನ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ ಇನ್ನು ಮಿಷಿನ್ ಬಂದುಬಿಟ್ಟು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಕೊನೆಯಲ್ಲಿ ಹೇಳ್ತೀನಿ. ಸೊ ಇವಾಗ ಹೇಳಲ್ಲ. ಸೊ ಇವಾಗ ಬನ್ನಿ ಅದ್ರದ್ದು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ. ಸೊ ಹೇಗೆ ಸೆಟ್ ಹಾಕಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಕೂಡ ತೋರಿಸ್ತೀನಿ. ಸೊ ಅದೇನು ಗೊತ್ತಿರೋ ವಿಷಯನೇ. ಸೊ ಗೊತ್ತಿಲ್ಲದಿರೋರು ಸುಮಾರು ಜನ ಇರ್ತಾರೆ. ಹಾಗಾಗಿ ಇವತ್ತು ನಿಮಗೆ ಅವ್ರಿಗೆ ವಿಡಿಯೋನ ತೋರಿಸಿದ್ರೆ ಸೊ ಗೊತ್ತಿರೋರು ಏನು ಮಹಾ ದೊಡ್ಡದು ಅಂತ ಅಂದ್ಬಿಡ್ತೀರಾ. ಸೊ ಗೊತ್ತಿಲ್ಲದಿರೋರು ಸುಮಾರು ಜನ ಇದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋನ ನೋಡಿ ಸೊ ನಿಮಗೆ ಒಂದು ಮೈಂಡಿಗೆ ಒಂದು ಬರುತ್ತೆ, ಒಂದು ಥಾಟ್ ಬರುತ್ತೆ, ಹೌದು ಈ ಥರ ಹೌದಾ ಈ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಅದಾದಮೇಲೆ ನಿಮಗೆ ಅದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಸೊ ಅದಾದಮೇಲೆ ನಿಮಗೆ ಏನು ಚಾರ್ಜ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ. ಇನ್ನು ವಿಡಿಯೋದಲ್ಲಿ ತೋರಿಸಿರುವಂಥ ಉಷಾ ಟೈಲರ್ ಲೆಗ್ ಮಿಷಿನ್ ಬಂದುಬಿಟ್ಟು ಇದು ತುಂಬಾ ಒಂದು ಪ್ರಸಿದ್ಧ ಕಂಪನಿಯ ಹೆಸರು. ಇನ್ನು ಇದು ಪಾದಚಾಲಿತ ಮಿಷಿನ್ ಕೂಡ. ನೀವು ಒಂದು ವೇಳೆ ಕರೆಂಟ್ ಇಲ್ಲ ಅಂದರೆ ಪಾದದಲ್ಲಿ ತುಳಿದು ಕೂಡ ನೀವು ಆರಾಮಾಗಿ ವರ್ಕ್ನ ಮಾಡ್ಕೊಳ್ಬೋದು. ಸೊ ನಿಮಗೆ ಕರೆಂಟ್ ಇದ್ರೂ ಉಪಯೋಗ ಆಗುತ್ತೆ, ಕರೆಂಟ್ ಇಲ್ಲ ಅಂದರೂ ಕೂಡ ನಿಮಗೆ ಉಪಯೋಗ ಆಗುತ್ತೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಕಾಸ್ಟ್ ಐರನ್ನು ಮತ್ತು ನಿಮಗೆ ತುಂಬ ಬಲಿಷ್ಠವಾಗಿರುತ್ತೆ. ಕಂಪ್ನಿ ಐಟಮ್ ಅಲ್ವಾ, ತುಂಬಾ ಬಲಿಷ್ಠವಾಗಿರುತ್ತೆ. ಇನ್ನು ಸ್ಟ್ರೈಟ್ ಸ್ಟಿಚ್ ಕೂಡ ಈ ಒಂದರಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ಬಾಬಿನ್ ಬಂದುಬಿಟ್ಟು ಕ್ಲಾಸ್ ಎ ಬಾಬಿನ್ ಹಾಕೊಳ್ಬೋದು ಫ್ರಂಟ್ ಲೋಡ್ಗೆ. ತುಂಬಾ ಚೆನ್ನಾಗಿದೆ. ಇನ್ನು ಟೆನ್ಷನ್ನು, ಅಡ್ಜಸ್ಟರು, ಫಿಡ್ಡು, ಆಮೇಲೆ ಪ್ರೆಷರ್ ಫುಟ್ಟು ಎಲ್ಲ ಕೂಡ ನಿಮಗೆ ಕಂಪ್ನಿಯಿಂದನೇ ಬರೋ ಅಂಥದ್ದು. ಇನ್ನು ದಿನನಿತ್ಯದ ಹೊಲಿಗೆ, ಸೀರೆ ಫಾಲ್ಗಳು, ಆಮೇಲೆ ಬ್ಲೌಸು, ಪ್ಯಾಂಟು, ಸ್ಕರ್ಟು, ಸೊ ನೀವೇನು ಬೇಕಾದರೂ ಹೊಲಿಬೋದು. ಬ್ಯಾಗ್ ಸಮೇತ ಕೂಡ ಹೊಲಿಬೋದು. ಯಾವುದೇ ಥರ ತೊಂದರೆ ಆಗೋಲ್ಲ. ತುಂಬಾ ಗೇಜ್ ಇರುವಂಥ ಮಿಷಿನ್. ಇನ್ನು ವಿತ್ ಮೋಟ್ರು ಕೂಡ ಕೊಡ್ತಾ ಇದ್ದೀವಿ. ನೋಡಿ ಇದೇ ಒಂದು ಮೋಟರು. ಸೊ ನಿಮಗೆ ಪ್ರೈಸ್ನ ನಾನು ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಇದು ನಮ್ಮ ಲಕ್ಷ್ಮೀ ಶೋರೂಮ್ ಅಂತ ಕೂಡ ನಿಮಗೆ ಇಲ್ಲಿ ನಿಮಗೆ ಸ್ಟಿಕ್ಕರ್ನ ಹಾಕಿರ್ತೀವಿ. ಇನ್ನು ನೀವು ಬಂದುಬಿಟ್ಟು ನಮ್ಮ ಅಲ್ಲಿ ಶೋರೂಮಲ್ಲೇ ಪರ್ಚೇಸ್ನ ಮಾಡಿದ್ರೆ ನಿಮಗೆ ಸೆಟ್ ಬೈ ಸೆಟ್ ನಿಮಗೆ ಕೊಡ್ತಾ ಇರೋವಂಥದ್ದು. ತುಂಬಾ ಚೆನ್ನಾಗಿದೆ ಮಿಷಿನ್ ಮಾತ್ರ ಮಾಡಿಸೋ ಆಗಿದೆ. ಉಷಾ ಮನೇಲಿತ್ತು ಅಂದರೆ ಎಲ್ಲರೂ ಇದೊಂದು ಬ್ರ್ಯಾಂಡ್ ಅಂತಲೇ ಕರೀತಾರೆ. ತುಂಬಾ ಚೆನ್ನಾಗಿದೆ ಮಿಷಿನ್. ಇಂದು ಮುಂದೆ ಯೋಚನೆ ಮಾಡ್ದೇ ತೊಗೊಳ್ಬೋದು. ಇನ್ನು ಇದು ಬಂದುಬಿಟ್ಟು ಮಿನಿಮಮ್ ನಿಮಗೆ 25 kg ಬರುತ್ತೆ. ಅಷ್ಟು ಗೇಜ್ ಇರುತ್ತೆ ನಿಮಗೆ ಹೊಲಿಬೇಕಾದ್ರೆ ಕೂಡ ಎಲ್ಲೂ ಶೇಕ್ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ ಮಿಷಿನು. ಸೊ ಇದು ಬಂದುಬಿಟ್ಟು ನಿಮಗೆ ಸೆಟ್ ಕೊಡ್ತಾ ಇರೋದು ನಾವು. ಅಂದರೆ ನಿಮಗೆ ಸೆಟ್ ಬೇಡ, ನನಗೆ ಸೆಟ್ ಬೇಡ ಬರೀ ಮಿಷಿನ್ ಬೇಕು ಅಂತ ಕೂಡ ಅವೈಲೇಬಲ್ ಇರುತ್ತೆ. ಇದು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇರೋದು ಸೆಟ್ ಸಮೇತ ನಿಮಗೆ
ತೊಗೊಬೋದು. ಇನ್ನು ನಿಮಗೆ ನೋಡ್ಬೋದು ಲೆಗ್ ಪೆಡಲ್ ಬಂದುಬಿಟ್ಟು ಇದು ಬಂದು ಈ ಥರ ಇರುತ್ತೆ. ಸೊ ಪ್ಯಾಕಿಂಗ್ ಮಾಡಿರ್ತೀವಿ, ನೀವು ಬಂದಾಗ ಬೇಕಾದ್ರೆ ಬಿಚ್ಚಿ ನಿಮ್ಗೆ ತೋರಿಸ್ತೀವಿ, ಇಲ್ಲ ಯಾರು ಬಂದು ಕೂಡ ಇಲ್ಲಿ ನಮ್ಮನ್ನು ಓಪನ್ ತೋರಿಸ್ತೀವಿ. ಸೊ ಇದು ಬಂದುಬಿಟ್ಟು ಸೆಟ್ ಮಿಷಿನು. ಸೊ ನೋಡಿದ್ರಲ್ವಾ, ಇದು ಒಂದು ತುಂಬಾ ಉಷಾ ಅಂತ ಅಂದರೆ ಮಾತ್ರ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಉಷಾ ಅನ್ನೋದು ತುಂಬಾ ಗೇಜ್ ಇರೋವಂಥದ್ದು, ತುಂಬ ಚೆನ್ನಾಗಿದೆ ಮಿಷಿನ್ನು. ಇನ್ನು ಇದಕ್ಕೆ ಬಂದುಬಿಟ್ಟು ನಿಮಗೆ ವಿದ್ಯುತ್ ಬೇಕಾಗೇ ಇಲ್ಲ, ಕರೆಂಟ್ ಇಲ್ಲದೆ ಬೇಕಾದ್ರೂ ನೀವು ಹೊಲಿಬೋದು. ಇನ್ನು ಬಹಳ ಕಡಿಮೆ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ಇನ್ನು ಫುಲ್ಲು ನಿಮಗೆ ಕಬ್ಬಿಣದ ಬಾಡಿ ಬರುತ್ತೆ, ಇನ್ನು ದೀರ್ಘಕಾಲ ಬಾಳಿಕೆ ಬರುತ್ತೆ ಈ ಒಂದು ಮಿಷಿನು. ಇನ್ನು ಹೆಚ್ಚು ದುಡಿಮೆಗಂತೂ ತುಂಬಾ ಶಕ್ತಿಶಾಲಿ ಯಂತ್ರ ಅಂತಲೇ ಹೇಳ್ಬೋದು. ಇದಕ್ಕೆ ತುಂಬಾ ಇದಕ್ಕೆ ಹೇಳೋದಕ್ಕೆ ಪದಗಳೆಲ್ಲ, ಅಷ್ಟು ಬ್ರ್ಯಾಂಡ್ ಮಿಷಿನು, ಅಷ್ಟು ಚೆನ್ನಾಗಿದೆ ಮಿಷಿನು. ಇನ್ನು ಉಷಾದಲ್ಲಿ ನಿಮಗೆ ಪ್ಲಸ್ ಪಾಯಿಂಟನ್ನು ಹೇಳ್ಬಿಡ್ತೀನಿ. ವಿದ್ಯುತ್ ಇಲ್ಲ ಅಂದರೂ ಕೂಡ ನೀವು ಆರಾಮಾಗಿ ಕೆಲಸನ ಮಾಡ್ಕೊಳ್ಬೋದು. ವಿದ್ಯುತ್ ಇದ್ದಾಗ ನೀವು ಬೇಕಾದರೆ ಮೋಟರ್ ಹಾಕ್ಕೊಂಡು ತೊಳಿಬೋದು. ಅಂದರೆ ಇದು ನಿಮಗೆ ಮಿಷಿನ್ ಬೇಡ ಅಂತ ಅಂದರೆ, ಮೋಟರ್ ಬೇಡ ಅಂದರೆ ಮಿಷಿನಲ್ಲಿ ನಾನು ಹೇಳ್ತಾ ಇರೋದು. ಇನ್ನು ದೀರ್ಘಕಾಲಿಕ ಬಾಳಿಕೆ ಬರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಮಿಷಿನ್ ಅಂದಮೇಲೆ ಪ್ರಾಬ್ಲಮ್ ಬಂದೇ ಬರುತ್ತೆ, ಬಟ್ ನೀವು ಲೈಫ್ ಲಾಂಗ್ ಯೂಸ್ ಮಾಡ್ಬೋದು, ಏನೂ ಆಗಲ್ಲ. ಯಾಕಂದರೆ ಕಬ್ಬಿಣ ಸ್ಟ್ಯಾಂಡ್ ಅದು. ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಬಹಳ ಕಡಿಮೆ ಮೇಂಟೆನೆನ್ಸು, ತುಂಬ ಕಡಿಮೆ ಮೇಂಟೆನೆನ್ಸ್ ಇದೆಲ್ಲನೂ. ನಿಮಗೆ ಏನೊಂದು ಸೂಜಿ ತೊಗೊಂಡು ಬಂದು ಹಾಕೋದು, ಸೊ ಕೆಲವೊಂದು ಸಲ ಪ್ರಾಬ್ಲಮ್ ಬಂದಾಗ ಅಷ್ಟೇ ರೆಡಿ ಮಾಡಿಸ್ಕೊಳ್ಬೇಕು, ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇರಲ್ಲ ನಿಮಗೆ. ಇನ್ನು ಹೋಮ್ ಟೇಲರ್ಗಳಿಗೆ, ಮಹಿಳಾ ಸಂಘಗಳಿಗೆ ಸೂಕ್ತ. ಅಂದರೆ ಮನೆ ಓನ್ ಪರ್ಪಸ್ಗೆ ನೀವು ಏನಿಲ್ಲ ಬ್ಲೌಸ್ ಹೊಲಿದ್ರು ಹೊಲಿಬೋದು, ಇದರಲ್ಲಿ ಏನೇ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಹೆವಿ ಗೇಜ್ ಇರೋದು. ಆಮೇಲೆ ಇದು ಬಂದುಬಿಟ್ಟು ನಿಮಗೆ ಒಂದೇ ರೀತಿಯ ಹೊಲಿಗೆ ಸಿಗೋದು. ಯಾವುದೇ ಥರ ಬೇರೆ ನೀವು ಕೆಲವರು ಹೇಳ್ತಾ ಇರ್ತಾರೆ ಮಿಷಿನಲ್ಲಿ ಜಿಗ್ಜಾಗ್ ಹಾಕೊಳ್ಬೋದಾ, ಓರ್ಲಾಕ್ ಮಾಡ್ಕೊಳ್ಬೋದಾ ಅಂತ. ಸೊ ಈ ಒಂದು ಮಿಷಿನ್ಗಳಲ್ಲಿ ಅದೆಲ್ಲ ಲಭ್ಯ ಇರಲ್ಲ. ಏನಿದ್ರು ಬರೀ ಒಂದು ಹೊಲಿಗೆ ಅಷ್ಟೇ ಹಾಕ್ಲಿಕ್ಕಾಗಂದರೆ ಹೊಲಿಗೆ ಮಾತ್ರನೇ ಬರೋದು. ಇನ್ನು ನಿಮಗೆ ಆ ಥರ ಬೇಕು ಅದಕ್ಕೂ ಕೂಡ ವೀಡಿಯೋ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇನ್ನು ಕೈಯಿಂದ ಕಾಲಿಂದ ಸ್ವಲ್ಪ ವೇಗ ಕಡಿಮೆ. ಕೈಯಿಂದ ನೀವು ಕಾಲಿಂದ ತೊಳಿತೀರಲ್ವಾ, ಸ್ವಲ್ಪ ಟೈಮ್ ನಿಮಗೆ ಕಮ್ಮಿ ಬೀಳುತ್ತೆ. ಈಗ ಒಂದು ಬ್ಲೌಸ್ ಹೊಲಿಬೇಕು ಅಂದರೆ ಮೋಟರ್ಲಾದ ಎಷ್ಟು ಬೇಗ ಆಗುತ್ತೆ, ಅದೇ ನೀವು ಕಾಲಲ್ಲಿ ತುಳಿತೀರ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಅದೊಂದು ಮೈನಸ್ ಪಾಯಿಂಟು. ಸೊ ಇದು ಬಂದುಬಿಟ್ಟು ನಿಮ್ಗೆ ಹೇಳ್ತಾರೆ, ಇಲ್ಲ ಅಂದರೆ ನೀವು ಮೋಟ್ರ್ ಹಾಕೊಂಡ್ಬಿಟ್ರೆ ತುಂಬ ಸ್ಪೀಡಾಗಿಯೇ ಹೊಲಿಬೋದು. ಇನ್ನು ಡಿಸೈನಿಂಗ್ ಆಗಲಿ ಮಲ್ಟಿ ಸ್ಟಿಚ್ ಬೇಕಾದರೆ ಇವೆಲ್ಲ ಯೂಸ್ ಆಗಲ್ಲ. ಏನಿದ್ರು ಓನ್ಲಿ ಸ್ಟಿಚಿಂಗಿಗೆ ಮಾತ್ರನೇ ಇದು ಯೂಸು. ಹಂಗೂ ನಿಮಗೆ ಏನಾದರೂ ಎರಡಿರೋದು ಜಿಗ್ಜಾಗ್ ಬೇಕು ಅಂದರೆ ಅದು ವೀಡಿಯೋನೂ ಕೂಡ ಮಾಡಿದ್ದೀನಿ. ಇನ್ನು ಬೇಕು ಅಂದರೆ ಕೇಳಿ ಮತ್ತೆ ವೀಡಿಯೋನ ಮಾಡಿ ನಿಮಗೆ ಸೊ ಹೇಳ್ತೀನಿ. ಇನ್ನು ನಿಮಗೆ ಪ್ರೈಸ್ ಹೇಳ್ತಾ ಇದ್ದೀನಿ. ಸೊ ಪ್ರೈಸ್ ಬಂದುಬಿಟ್ಟು ನಿಮಗೆ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೂ ಕೂಡ ನಿಮಗೆ ಉಷಾ ಅನ್ನೊಂದು ಸಿಗ್ತಾ ಇದೆ, ನೀವು ಬೇಕಾದರೆ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ತುಂಬ ಬೆಸ್ಟ್ ಆಯ್ಕೆ ಉಷಾ ಅನ್ನೋದು. ಇನ್ನು ಇದಕ್ಕೆ ಬಂದುಬಿಟ್ಟು ನೀವು ಮೋಟರ್ ಹಾಕೊಂಡ್ಬಿಟ್ರೆ ಆರಾಮಾಗಿ ಎಲೆಕ್ಟ್ರಿಕಲ್ಲಿ ಕೂಡ ಕೆಲಸ ಮಾಡ್ಬೋದು. ಕರೆಂಟ್ ಹೋದ್ಮೇಲೆ ಲೆಗ್ಗಲ್ಲಿ ಕೂಡ ನೀವು ಪಾದರಲ್ಲಿ ತುಳಿದು ಕೂಡ ನೀವು ಮಾಡ್ಬೋದು. ಇನ್ನು ಇದು ಬಂದುಬಿಟ್ಟು ದೀರ್ಘಕಾಲಿಕ ಕೆಲಸಕ್ಕೆ ನಿಮಗೆ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಇದರಲ್ಲಿ ಏನೇನು ಹೊಲಿಬೋದು ಅಂದರೆ ಬ್ಯಾಗು, ಜೀನ್ಸು, ಗೋಣಿ ಚೀಲ, ಲೆಗ್ಗಿನ್ಸ್, ಬನೀನ್ ಬಟ್ಟೆಗಳು ಏನು ಬೇಕಾದರೂ ಹೊಲ್ಕೊಳ್ಬೋದು. ನಿಮಗೆ ಸೂಪರಾಗಿ ಹೊಲಿಗೆ ಬೀಳುತ್ತೆ, ಫಿನಿಶಿಂಗ್ ಮಾತ್ರ ಸಖತ್ತಾಗಿ ಬರುತ್ತೆ. ಇನ್ನು ಎಲೆಕ್ಟ್ರಿಕ್ ಡೈರೆಕ್ಟ್ ಡ್ರೈವ್ ಕೂಡ ಬರುತ್ತೆ ನಿಮಗೆ, ಅಂದರೆ ಮೋಟಾರ್ ಬರುತ್ತೆ. ಮೋಟಾರಲ್ಲಿ ನಿಮಗೆ ಮೋಟಾರ್ ಬೇಡ, ಸ್ವಲ್ಪ ಇವಾಗ ಏನು ಗೊತ್ತಾ ನಿಮಗೆ, ಇವಾಗ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಕೇಳಿ. ಸೊ ಮೋಟಾರ್ ಬಂದುಬಿಟ್ಟು ನಿಮಗೆ ಇಲ್ಲಿ ನಿಲ್ಲಿಸಿದ್ರೆ ಇನ್ನೊಂದು ಸ್ವಲ್ಪ ಮುಂದೆ ನಿಂತ್ಕೊಳ್ಳುತ್ತೆ, ಸಡನ್ನಾಗಿ ನಿಂತ್ಕೊಳ್ಳಲ್ಲ. ಆಮೇಲೆ ಒಂದೊಂದೇ ಸ್ವಿಚ್ಗೆ ಹೊಲಿಗೆ ಕೂಡ ಬರೋದಿಲ್ಲ. ಸೊ ಮೋಟಾರ್ ತುಳಿದಿರೋರಿಗೆ ರೂಢಿ ಗೊತ್ತಿರುತ್ತೆ ನಿಮಗೆ. ಸೊ ಮೋಟಾರು ನಾವು ಇಲ್ಲಿ ಆಫ್ ಮಾಡಿದಾಗ ಸ್ವಲ್ಪ ಮುಂದೆ ಹೋಗಿ ಆಫ್ ಆಗುತ್ತೆ. ಸೊ ಇದೇ ಒಂದು ನೀವು ಉಷಾ ಮಿಷಿನ್ಗೆ ನೀವು ಸರ್ವ ಮೋಟಾರ್ನ ಬೇಕಾದ್ರೂ ಕೂಡ ಹ್ಯಾಡ್ನ ಮಾಡ್ಕೊಳ್ಬೋದು. ಸರ್ವ ಮೋಟಾರ್ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಸೇಮ್ ನಿಮಗೆ ಈ ಉಷಾ ಮಿಷಿನ್ಗೆ ಸರ್ವ ಮೋಟಾರ್ನ ಆ್ಯಡ್ ಮಾಡ್ಕೊಳ್ಳಿದ್ರೆ ನಿಮಗೆ ಇನ್ನೂ ನಿಮಗೆ ಸೇಮ್ ಪವರ್ ಮಿಷಿನಲ್ಲಿ ನಾವೇನು ಕೆಲಸ ಮಾಡ್ತೀವಲ್ವ, ಸೊ ಅದೇ ಥರನೇ ಉಷಾ ಮಿಷಿನಲ್ಲೂ ಮಾಡ್ಬೋದು. ಸ್ಪೀಡಾಗಿ ಕಂಟ್ರೋಲ್ ಮಾಡ್ಕೋಬೋದು, ಸ್ಪೀಡ್ನ ಜಾಸ್ತಿ ಇಟ್ಕೊಳ್ಬೋದು. ಸೊ ನಿಮಗೆ ಈ ಮಾಮೂಲಿ ಮೋಟ್ರಲ್ಲಿ ಅದೆಲ್ಲ ಆಪ್ಷನ್ಸ್ ಬರೋಲ್ಲ. ನೀವು ಈ ಸರ್ವ ಮೋಟಾರ್ನ ತೊಗೊಳ್ಳೋದ್ರಿಂದ ಸೊ ನಿಮಗೆ ಬೆಸ್ಟ್ ಅಂತ ಹೇಳ್ತೀನಿ. ಅದನ್ನೇ ಫಿಟ್ ಮಾಡ್ಕೊಂಡ್ಬಿಟ್ರೆ ಸೇಮ್ ನಿಮಗೆ ಪವರ್ ಮಿಷಿನಲ್ಲಿ ಸ್ಪೀಡ್ ಬರುತ್ತಲ್ಲ, ಅದೇ ಥರ ಸ್ಪೀಡು ಪವರ್ ಮಿಷಿನನ್ನೇ ನೀವು ವರ್ಕ್ ಮಾಡೋ ಥರ ಚೆನ್ನಾಗಿರುತ್ತೆ. ಸೇಮ್ ಅದೇ ಫೀಲಿಂಗ್ ಬರುತ್ತೆ. ನಿಮಗೆ 2 ಆಪ್ಷನ್ ಕೂಡ ಇದೆ. ಮೋಟಾರ್ನ ಬೇಕಾದ್ರೂ ಫಿಟ್ ಮಾಡ್ಕೊಳ್ಬೋದು, ನೀವು ಸರ್ವ ಮೋಟಾರ್ನ ಬೇಕಾದ್ರೂ ಫಿಟ್ ಮಾಡ್ಕೊಳ್ಬೋದು. ನನ್ನ ಒಂದು ಅನಿಸಿಕೆ ಸರ್ವ ಮೋಟಾರ್ನ ಫಿಟ್ ಮಾಡ್ಕೊಳ್ಳಿ. ನಿಮಗೆ ನೀಟಾಗಿ ಒಂದೊಂದು ನೀಡ್ಲಿಗೆ ಇವಾಗ ಏನಾರ ಬ್ಲೌಸ್ ಎಲ್ಲ ಹೊಲಿತಾ ಇದ್ರೆ ನೀವು ಪೈಪಿಂಗ್ ಕೊಡ್ತಾ ಇರ್ತೀರಲ್ಲ, ಸೊ ಆವಾಗ ನಿಮಗೆ ನೀಡಲು ಒಂದೊಂದು ನೀಡಲ್ಗೂ ಕೂಡ ಅದು ನಿಂತ್ಕೊಳ್ಳುತ್ತೆ ನೀಟಾಗಿ ನೀವು ಪೈಪಿಂಗ್ ಎಲ್ಲ ಕೊಡಬೇಕಾದ್ರೆ. ಈ ಮೋಟರಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಇಲ್ಲಿ ನೀವು ಸ್ಟಾಪ್ ಮಾಡಿರಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳುತ್ತೆ. ನೀವೇನಾರ ಮನೆ ಯೂಸ್ಗೆ ಮಾಡ್ಕೊಳ್ತೀನಿ ಅಂತಂದರೆ ಮೋಟಾರ್ ಸಾಕು. ನೀವೇನಾರ ಬ್ಲೌಸ್ ಎಲ್ಲ ಹೊಲಿತಾ ಇರ್ತೀರಾ, ನಮಗೆ ಫಿನಿಶಿಂಗು ಚೆನ್ನಾಗಿ ಬರಬೇಕು ಅಂತ ಅನ್ನೋರ್ಗಾದರೆ ಬೇಕಾದ್ರೆ ನೀವು ಸರ್ವ ಮೋಟಾರ್ಗೆ ಉಷಾದನ್ನ ಆರಾಮಾಗಿ ಅಡ್ಜಸ್ಟ್ನ ಮಾಡಿ ಹಾಕೋ. ಆಮೇಲೆ ನೀವು ಯಾವುದೇ ಒಂದು ಆನ್ಲೈನಲ್ಲಿ ಸರ್ಚ್ ಮಾಡಬೇಕಾದ್ರೆ ಕ್ಲೀನಾಗಿ ಸರ್ಚ್ ಮಾಡಿ. ಉಷಾದಲ್ಲಿ ಚಿಕ್ಕ ಮಿಷಿನ್ ಕೂಡ ಇರುತ್ತೆ, ದೊಡ್ಡ ಮಿಷಿನ್ ಕೂಡ ಇರುತ್ತೆ. ಸೊ ಆಮೇಲೆ ನೀವು ಚಿಕ್ಕ ಮಿಷಿನ್ ಪ್ರೈಸ್ ದೊಡ್ಡ ಮಿಷಿನ್ಗೆ ಬರಲ್ಲ. ಆಮೇಲೆ ನೀವು ಉಷಾದಲ್ಲಿ ತೊಗೊತೀನಿ, ಸೊ ಇವಾಗ ರೇಟ್ ಜಾಸ್ತಿ ಆಯಿತು ಅಂತ ನೀವು ಚಿಕ್ಕ ಮಿಷಿನ್ ತೊಗೊಂಡ್ರು ಕೂಡ ಇವಾಗ ನಾನು ಹೇಳಿದ್ನಲ್ವ, ಜೀನ್ಸ್ ಆಗಲಿ ಬನೀನ್ ಬಟ್ಟೆಗಳಾಗಲಿ ನಿಮ್ಮ ವೇಲ್ಗಳಿಗಾಗಲಿ ಯಾವುದೇ ಥರ ಅದರಲ್ಲಿ ಒಂದು ಹೊಲಿಗೆ ಬರೋದಿಲ್ಲ. ಇದು ಚಿಕ್ಕ ಮಿಷಿನೇ, ದೊಡ್ಡ ಮಿಷಿನೇ. ನಿಮಗೆ ನಾನೇನು ಇವಾಗ ದೊಡ್ಡ ಮಿಷಿನಲ್ಲಿ ಅವೈಲೇಬಲ್ ಇರುತ್ತೋ ಅಂತ ಹೇಳಿದ್ನೋ, ಸೊ ಚಿಕ್ಕ ಮಿಷಿನಲ್ಲಿ
ಸೊ ಅದರಲ್ಲಿ ಅರ್ಧಕ್ಕರ್ಧ ಇರೋದಿಲ್ಲ. ಯಾಕಂತ ಅಂದರೆ ನಿಮಗೆ ಚಿಕ್ಕ ಮಿಷಿನ್ ಆಗಿರೋದ್ರಿಂದ ಅದನ್ನು ಕೂಡ ನೀವು ಕರೆಂಟ್ ಇಲ್ದಂಗೆ ಆರಾಮಾಗಿ ಹೊಲಿಬೋದು. ಬಟ್ ನಿಮಗೆ ಜೀನ್ಸ್ ಆಗಿರ್ಬೋದು, ಗಟ್ಟಿ ಪದಾರ್ಥ, ಬ್ಯಾಗ್ಗಳಲ್ಲಿ ಯಾವುದಕ್ಕೆ ಅದು ಒಲೆಗೆ ಬರೋದಿಲ್ಲ. ವೇಲ್ಗಳಾಗಿರ್ಬೋದು, ಲೆಗ್ಗಿನ್ಸ್ಗಳಾಗಿರ್ಬೋದು, ಬನಿಯನ್ ಬಟ್ಟೆಗಳೆಲ್ಲ ಬರುತ್ತಲ್ವ, ಸೊ ಅದು ಆ ಕ್ಲಾತ್ದೆಲ್ಲನೂ ನಿಮಗೆ ಅದರಲ್ಲಿ ಬರೋದಿಲ್ಲ. ಹಾಗಾಗಿ ಚಿಕ್ಕ ಮಿಷಿನಿಂದ ದೊಡ್ಡ ಮಿಷಿನ ಪರ್ಚೇಸ್ ಮಾಡಿ. ದೊಡ್ಡ ಮಿಷಿನ್ ನೀವು ಎಷ್ಟೇ ನೀವು ರಫ್ ಆಗಿರೋದು ಕೂಡ ಆರಾಮಾಗಿ ನೀವು ಸ್ಟಿಚಸ್ನ ಮಾಡ್ಕೊಳ್ಬೋದು. ಇನ್ನು ಕಮ್ಮಿಗೂ ಬೇರೆ ವ್ಯಾಲ್ಯೂ ಇರುತ್ತೆ. ದೊಡ್ಡ ಮಿಷಿನ್ಗೆ ಬೇರೆ ನಿಮಗೆ ಒಂದು ಉಷಾದಲ್ಲಿ ನಿಮಗೆ ಒಂದು 8,000 ಬೀಳ್ಬೋದು. ಚಿಕ್ಕ ಮಿಷಿನ್ ತೊಗೊಳ್ತೀನಿ ಅಂತ ಅಂದರೆ 7,500 ಸಮಥಿಂಗ್ 8 ಒಳಗಡೆ ನಿಮಗೆ ಉಷಾ ಸಿಗ್ಬೋದು ಚಿಕ್ಕ ಮಿಷಿನು. ಸೊ ಇನ್ನು ದೊಡ್ಡ ಮಿಷಿನ್ ಬಂದುಬಿಟ್ಟು ನಿಮಗೆ ನಾನು ಅವಲೇ ಹೇಳಿದ್ದೀನಿ ಕಳೆದ ವೀಡಿಯೋಗಳಲ್ಲಿ 11,500 ಉಷಾ ಮಿಷಿನ್ ಬೀಳುತ್ತೆ. ನಿಮಗೆ ಮೋಟ್ರು ಬೇಕು ಅಂತ ಅಂದರೆ 1,800 ಇದೆ, 2,000 ಇದೆ. ಸೊ ನಿಮಗೆ 2,000 ಚೆನ್ನಾಗಿರುತ್ತೆ ತೊಗೊಳ್ಳಿ. 2,000 ತೊಗೊಂಡ್ರೆ ನಿಮಗೆ 11,500 ಬಂದುಬಿಟ್ಟು 13,500 ಬೀಳುತ್ತೆ. ಟೋಟಲ್ ನಿಮಗೆ ಹೋಲ್ ಸೆಟ್ ಅಂದರೆ ಉಷಾ ಮಿಷಿನು ಹಾಗೆ ಮೋಟರ್ ಸಮೇತ ನಿಮಗೆ 13,500 ಬೀಳುತ್ತೆ. ಸೊ ನಿಮಗೆ ಫೈನಲ್ಲಿ 13ಕ್ಕೆ ಹಾಕೊಂಡು ಕೊಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ 13,000ಕ್ಕೆ ಉಷಾ ಮಿಷಿನ್ ಹಾಗೆ ಮೋಟ್ರು ನಿಮಗೆ ಸಿಗ್ತಾ ಇದೆ. ಆರಾಮಾಗಿ ನೀವು ತೊಗೊಳ್ಬೋದು. ಸೊ ಇದು ಬಂದುಬಿಟ್ಟು ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಗ್ರ್ಯಾಂಡ್ ಆಫರ್ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಸರ್ವೆ ಮೋಟರ್ದು ಹೇಳ್ತೀನಿ. ಸರ್ವೆ ಮೋಟರ್ ಬಂದುಬಿಟ್ಟು ನಿಮಗೆ 3,400 ಚಿಲ್ಲರೆ ಬೀಳುತ್ತೆ. ಸೊ ಇವಾಗ ರೇಟ್ಗಳೆಲ್ಲ ಜಾಸ್ತಿ ಆಗ್ತಾಯಿದೆ. ಸೊ ಮುಂದೆ ಬರ್ತಾ ಬರ್ತಾ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ 3,400 ರೂಪಾಯಿ ಬೀಳುತ್ತೆ. ನಿಮಗೆ ನೀವೇನಾದರೂ ಮೋಟರ್ ಬೇಡ, ನನಗೆ ಇದು ಸರ್ವ ಮೋಟರ್ ಹಾಕ್ಕೊಳ್ತೀನಿ, ನಮಗೆ ಪವರ್ ಮಿಷಿನ್ ಥರ ಫೀಲಿಂಗ್ ಬರಲಿ ಅಂತ ಅನ್ನೋದಾದು ಅಂತಂದರೆ ನಿಮಗೆ 11,500 ಬಂದುಬಿಟ್ಟು ನಿಮಗೆ 3,400. ಸೊ ಟೋಟಲ್ ಬಂದು 14,900 ಆಗುತ್ತೆ. 14,500ಗೆ ನಿಮಗೆ ಈ ಒಂದು ಡಿಸ್ಕೌಂಟ್ ಹೋಗಿ ನಿಮಗೆ ಸಿಗ್ತಾ ಇದೆ. ಇನ್ನು ಕೊರಿಯರ್ ಚಾರ್ಜ್ ಎಲ್ಲ ಸಪ್ರೇಟ್ ಇರುತ್ತೆ. ಕೊರಿಯರ್ ಚಾರ್ಜ್ ಇದಕ್ಕೆ ಹ್ಯಾಡ್ ಆಗೋದಿಲ್ಲ. ಯಾಕಂದರೆ ಡಿಸ್ಕೌಂಟಲ್ಲಿ ಹೇಗೆ ಹೋಗ್ತಾ ಇರೋದ್ರಿಂದ ಕೊರಿಯರ್ ಚಾರ್ಜ್ ನಿಮ್ಮ ಊರುಗಳಿಗೆ ಎಷ್ಟಾಗುತ್ತೆ, ಏನು ವೇಟ್ ಬೀಳುತ್ತೋ ಅದ್ರ ಮೇಲೆ ನಿಮಗೆ ಕೊರಿಯರ್ ಚಾರ್ಜ್ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನೀವು ನೋಡಿದ್ರಲ್ವ, ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಿಮಗೆ ಒಳ್ಳೆ ಡಿಸ್ಕೌಂಟ್ ಸಿಗ್ತಾ ಇದೆ. ಸೊ ಆದಷ್ಟು ಬೇಗ 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 ಖರೀದಿನ ಮಾಡ್ಕೊಳ್ಳಿ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಈ ಒಂದು ಆಫರ್ ನಡೆಯುತ್ತೆ. ಇಲ್ಲ ಅಂತ ಆದರೆ ಆ ವರಮಹಾಲಕ್ಷ್ಮಿ ಆಗೋದ್ಮೇಲೆ ಸೊ ಮಾಮೂಲಿ ಸೇಮ್ ಟು ಸೇಮ್ ಮಾಮೂಲಿ ಅಮೌಂಟ್ ಆಗಿಬಿಡುತ್ತೆ. ಸೊ ಅದು ಬೇಗ ಬುಕ್ ಮಾಡ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗೂ ಮಿಷಿನ್ ಬರಲಿ. ಸೊ ತುಂಬ ಚೆನ್ನಾಗಿ ನೀವು ಕೂಡ ಹಬ್ಬನ ಆಚರಿಸಿ ಆರಾಮಾಗಿ ಹೊಲಿಗೆ ಹಾಕ್ಕೊಳ್ಳಿ. ಸೊ ಹೊಸ ಬಟ್ಟೆಗಳು ತಂದರೆ ಹೊಲಿಗೆ ಹಾಕ್ಕೊಳ್ಳೋಕೆ ಬೇಕೇ ಬೇಕಲ್ಲ. ಸೊ ಎಲ್ಲೋ ಕೊಟ್ಟು 40-50 ರೂಪಾಯಿ ಕೊಡೋದಕ್ಕಿಂತ ನಿಮ್ಮ ಮನೆಯಲ್ಲೇ ನೀವು ಆರಾಮಾಗಿ ತಗೊಂಡು ಬಂದು ಹೊಲಿಗೆನ ಹಾಕ್ಕೊಳ್ಳಿ. ಸೊ ಸುಮಾರು ಜನ ಬೇರೆಯವರು ಕೂಡ ಹೊಲಿಗೆ ನಿಮ್ಮ ಹತ್ರ ಹಾಕಿಸ್ಕೊಳ್ತಾರೆ, ಬಂದು ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ಸೊ ನಿಮಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಸೊ ಆರಾಮಾಗಿ ನೀವು ವರ್ಕ್ನ ಮಾಡ್ಕೊಳ್ಬೋದು ತುಂಬ. ಸೊ ನೋಡಿದ್ರಲ್ವ, ನಿಮಗೆ ಉಷಾ ಮಿಷಿನ್ ಫುಲ್ಲು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.